ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ಯಾ, ಯಾರಯ್ಯ ನೀನು, ಬೇರೆ ಕಡೆ ಹೋಗಿ ಕುಳಿತುಕೋ ಅಂತ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗೆ ಹೀಗೆ ತರಾಟೆಗೆ ತೆಗೆದುಕೊಳ್ತಾರೆ. ಸಿಎಂ ಗದರಿದ ತಕ್ಷಣ ವೇದಿಕೆ ಹಿಂದೆ ಕುರ್ಚಿಯಲ್ಲಿ ಡಿಸಿ ಕೂರ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರುಗಳ ಸ್ವಾಮೀಜಿಗಳ ಪಕ್ಕದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ ಪಾಠ. ಈ ಹೊತ್ತಲ್ಲಿ ರಾಜಕಾರಣಿಗಳಿಗೆ ಒಂದು ರೂಲ್ಸು ಸಪ್ರೇಟ್ ಮಾಡಿಬಿಡಿ, ಸಪ್ರೇಟ್ ಮಾಡಿ. ದಯಮಾಡಿ ನೀವು ಥರ್ಡ್ ರೇಟ್ ಫೆಲೋಗಳು, ಸಿಟಿಸನ್ಸು, ನಮಗೆ ಓಟ ಹಾಕಿರೋರು ನೀವು ಥರ್ಡ್ ರೇಟ್ ಫೆಲೋಗಳು, ನಾವು ಹಾಕಿಸ್ಕೊಂಡಿರೋರು ಫಸ್ಟ್ ರೇಟ್ ಫೆಲೋಗಳು. ಹೇಳಿಬಿಡಿ ಥರ್ಡ್ ರೇಟ್ನವ್ರಿಗೆ ಈ ನಿಲುವು, ಈ ನಿಯಮಗಳು. ಫಸ್ಟ್ ರೇಟ್ ಆದಂಥ ನಾವಂಥವ್ರಿಗೆ ಇವ್ರಿಗೆ ಈ ನಿಯಮ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಿತ್ತಂತೆ ಬ್ಲೂ ಬ್ಲಡ್ ಅಂತ ಮದುವೆಗಳು ನಡೀತಿತ್ತಂತೆ. ಬ್ಲೂ ಬ್ಲಡ್ ಅಂದರೆ ರಾಜನಿಗೆ ರಾಜನ ವಂಶಸ್ಥರಲ್ಲೇ ಅಂದರೆ ರಾಜ ಪರಿವಾರಗಳಲ್ಲೇ ಹೆಣ್ಣುಮಗಳನ್ನು ತರಬೇಕಿತ್ತಂತೆ, ಬ್ಲೂ ಬ್ಲಡ್. ಯಾಕಂದರೆ ಹೊರಗಡೆಯಿಂದ ತಂದುಬಿಟ್ರೆ ಬ್ಲಡ್ ಇಂಪ್ಯೂರ್ ಆಗಿಬಿಡ್ತಿತ್ತಂತೆ. ಅಲ್ಲಲ್ಲೇ ಆ ರಾಜ ಇನ್ನೊಂದು ರಾಜ, ಆ ರಾಜ ಇನ್ನೊಂದು ರಾಜ, ಹಾಗೆ ಇರಬೇಕು ಅಂತ. ಅಂದರೆ ಬ್ಲೂ ಬ್ಲಡ್ ಅಂತ ಪಲ್ಯೂಟ್ ಆಗಿಬಿಡುತ್ತಂತೆ ಬ್ಲಡ್. ಹಾಗೆ ನೀವು ಯಾಕೆ ಪಲ್ಯೂಟ್ ಆಗ್ತೀರಿ ನಮ್ಮ ಜೊತೆ ಇದ್ದು? ಸುಮ್ಮನೆ ನಮ್ಮನ್ನು ಹೇಳಿ, ನೀವು ನಮ್ಮ ಜೀತದವರು, ನೀವು ಸ್ಲೇವ್ಗಳು, ಜನ ನಮ್ಮ ಕೈಲಿ ಓಟ್ ಹಾಕಕ್ಕಿದ್ದೀರಿ. ನಮ್ಮ ರೂಲ್ಸ್ ಬೇರೆ ಹೇಳಿ ಆಗಲ್ಲ ನಿಮಗೆ. ಯಾಕಂದರೆ ನಿಮ್ಗೆ ಯಾರು ಕ್ಯಾಪ್ಟನ್ ಅನ್ನೋದು ಗೊತ್ತಿಲ್ಲ, ಇದು ನಾವಿಕ ಯಾರು ಅನ್ನೋದು ಗೊತ್ತಿಲ್ಲ, ನಿಮ್ಗೆ ಎಂಥದ್ದು ಗೊತ್ತಿಲ್ಲ. ನಿಮಗೆ ಈ ಸರ್ಕಾರಕ್ಕೆ ದಿಕ್ಕು ದೆಸೆ ಇಲ್ದಿರೋ ಗೌರ್ಮೆಂಟ್ ಇದು. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಬಂದಿದೆ ಈ ಗೌರ್ಮೆಂಟ್ ಅಂತ. ಇದು ಪುಕ್ಕಟ್ಟೆ ಅಧಿಕಾರದ ಪುಣ್ಯಾತ್ಮರಾಗಿ ಬಂದಿರುವಂತಹ ಸರ್ಕಾರ ನಿಮ್ಮದು. ಪುಕ್ಕಟ್ಟೆ ಅಧಿಕಾರ ಬಂದರೆ ಹಿಂಗೆ ಆಗೋದು. ನಾನು ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ.